ಇದು ಇವತ್ತು ಬಂದಿರೋ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಪದೇ ಪದೇ ಬಿಜೆಪಿಯವರು ಜೆಡಿಎಸ್ ಅವರು ನೀವು ನನ್ನ ಸಮಸ್ಯೆ ಬನ್ನಿ, ಇವಾಗ ಫೈಟ್ ಲಾಜಿಕಲ್ ಎಂಡ್ ಏನ್ ನಾನು ಆವತ್ತೇ ಚಾಲೆಂಜ್ ಮಾಡಿದೆ. ನಂದೇನಾದ್ರೂ ಇಲ್ಲೀಗಲ್ ಇದ್ರೆ ಕಳಿಸ್ರಪ್ಪ, ನಿಮ್ಮ ಐಟಿನ ಕಳಿಸ್ರಯ್ಯ, ಇಡಿನ್ ಕಳಿಸ್ರಯ್ಯ, ಯಾವನವನ ಮೇಲೆ ಕಳಿಸ್ತಿರಲ್ಲ ಪಾಪ, ನಮ್ಮ ಮೇಲೆ ಕಳಿಸ್ಗುರು, ಐಟಿ ನಾಳೆ ಕಳಿಸು, ಇಡಿನ್ ಕಳಿಸು ನೋಡೋಣ ದಮ್ಮಿದ್ರೆ. ಲೀಗಲ್ ಆಗಿ ಟ್ಯಾಕ್ಸ್ ಕಟ್ತಿದ್ದೀನಿ ನಾನು. ಕುಮಾರಣ್ಣನ ಐಟಿಗಿಂತ ನನ್ನ GST ಜಾಸ್ತಿ. ಪಾಪ ಕುಮಾರಣ್ಣಂದು ಇಲ್ಲೀಗಲ್ ಜಾಸ್ತಿ ಇದೆ, ಅವ್ರಿಗೆ ತುಂಬಾ ಅಕೌಂಟ್ಸ್ ಇದೆ, ಬ್ಯಾಂಕ್ ಅಕೌಂಟ್ಸ್. ನನಗೊಂದೇ ಇರೋದು ಬ್ಯಾಂಕ್ ಅಕೌಂಟ್, ನಾನು ಅಕೌಂಟಲ್ಲೇ ಸೇವ್ ಮಾಡಬೇಕು. ಸೊ ದಯವಿಟ್ಟು ಕುಮಾರಣ್ಣ ಫೈಟ್, ನೀವು ಸಮಸ್ಯೆಗಳು ಈ ವಿಚಾರಕ್ಕೆ ಬಂದ್ರೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ. ನನ್ನ ಕೌಂಟರ್ಗಳು ತಟ್ಕೊಳಕ್ಕಾಗಲ್ಲ. ಸೊ ಬನ್ನಿ, ಬಿಡದಿ ಟೌನ್ಶಿಪ್ ವಿಚಾರ ಬಿಡದಿ ಮಾತಾಡೋಣ, ನೀಟಿಗೆ ಮಾತಾಡೋಣ. ಅದು ಬಿಟ್ಟು ಹೈಕೋರ್ಟ್ ಅಲ್ಲಿ ಹೋಗಿ ನಿಮ್ ಚೇಲಗಳ ಕೈಯಲ್ಲಿ ನಮ್ಮ CSITಗಳು ಈಗ ನಾನು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀನಿ, ಹೈಕೋರ್ಟ್ ಅಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 days ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ, ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಮತ್ತೆ ನನಗೆ ಬಹಳ ಖುಷಿ ಆಗ್ತಿದೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಪರಿಶ್ರಮ PU ಕಾಲೇಜ್ ಆಗ್ತಿದೆ ಅಂತ ಮೋಸ್ಟ್ಲಿ ನಾನು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು ನೋಡಿ, ಕುಮಾರಣ್ಣ ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಡಪ್ಪ, ನಿನ್ಗೆ ಒಳ್ಳೇದಾಗ್ಲಿ ಅಂತ. ಕುಮಾರಣ್ಣ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ, ಎಲ್ರನ್ನು ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನೀವು ಅದಕ್ಕೂ ಅಡ್ಡ ಬಂದ್ರೆ ಏನ್ ಮಾಡೋದು ಕುಮಾರಣ್ಣ? ಸರ್, ಕುಮಾರಣ್ಣನ್ ಕೇಳಿ, ಅನಿತಕ್ಕ 32 ಎಕರೆ ಹೆಂಗ್ ತಗೊಂಡ್ರು, ಅದಕ್ಕೆ ಸೋರ್ಸ್ ಏನು? ಮತ್ತೆ ಈಗ ನಾನು ಹೇಳ್ಬಿಡ್ತೀನಿ, ನಾನು ಹೆಂಗ್ ತಗೊಂಡಿದ್ದೀನಿ ಕಾಸಂದ್ರೆ ಟ್ರಸ್ಟ್ಗೆ ನನಗೆ ಫೀಸ್ ಬಂದಿರೋ ದುಡ್ಡಲ್ಲಿ. ಈಗ ನಾನು ಕುಮಾರಣ್ಣ ಒಪ್ಕೊಂಡ್ರೆ ಇಂಟಿಗ್ರಿಟಿ ಪ್ರಶ್ನೆ, ನನ್ನ ಪ್ರೈವೇಟ್ ಲಿಮಿಟೆಡ್, ನನ್ನ ಟ್ರಸ್ಟ್ ಎಲ್ಲಾ ಡಾಕ್ಯುಮೆಂಟ್ಸ್ ಕುಮಾರಣ್ಣ ನನ್ನ ಚರ್ಚೆಗೆ ಕರೆದ್ರೆ ಸಾಕು. ನಾನಿವಾಗ ಕುಮಾರಣ್ಣನಿಗೆ ಪತ್ರ ಬರೀತೀನಿ, ನನ್ನ ಎಲ್ಲಾ ಟ್ರಾನ್ಸಾಕ್ಷನ್, ನನ್ನ ಸೋರ್ಸಸ್, ನನ್ನ ಆಸ್ತಿ ಎಲ್ಲವೂ ನನ್ನ ಕುಮಾರಣ್ಣನ ಹೋಗೋ ಕೊಟ್ಟು, ನೋಡ್ ಕುಮಾರಣ್ಣ ಇದು ನಂದು. ಕುಮಾರಣ್ಣನ್ ತಾಕತ್ತಿದ್ಯಾ? ಕುಮಾರಣ್ಣ ನೀವಿರೋ ಕಡೆನೆ ಬರ್ತೀನಿ, ನೀವಿರೋ ಕಡೆನೆ ಬರ್ತೀನಿ. ನಿಮ್ಮ ಆರೋಗ್ಯ ವಿಚಾರಿಸ್ಬೇಕು ನಾನು, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಕುಟುಂಬದ ಬಗ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಮಾತಾಡ್ಬೇಕು. ನಾನು ಒಂದು ಅವಕಾಶ ಮಾಡಿಕೊಡಿ ಕುಮಾರಣ್ಣ, ನಾನು ಬಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಕರ್ನಾಟಕದ ಜನತೆಗೆ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.